ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಎಲ್ಲಿ ಹೋಗ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಇವತ್ತು ನಿಮಗೆಲ್ಲ ಒಳ್ಳೆ ಜಾಗ ತೋರಿಸ್ತೀನಿ. ಅದು ಎಲ್ಲಿ ಅಂದರೆ ನೋಡಿ, ನಮ್ಮ ಮನೆ ಹಿಂದೆ ಅಂಕ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಕ್ಕೆ ಹೋಗ್ತಿದ್ದೀನಿ ಅಂತ ಮುಂದೆ ಹೇಳ್ತೀನಿ ಮತ್ತು ತೋರಿಸ್ತೀನಿ. ನೋಡಿ, ಇಲ್ಲಿ ಝೂಮ್ ಆಗ್ತಾ ಇರೋದು ಅದು ಸಾಗರ ರೋಡು. ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಮರಗಳಿದ್ದಾವೆ. ಅದರಲ್ಲಿ ಆ ಮನೆಯಿಂದ ಆ ಕಡೆ ಇರೋದು ಸಾಗರ ರೋಡು. ನೋಡಿ, ಇದು ಹೈ ಟೆನ್ಷನ್ ವೈಯರು. ಈ ಕಡೆ ಎಲ್ಲ ಖಾಲಿ, ಯಾರು ಜೋಳ ಹಾಕಿಲ್ಲ. ಇಲ್ಲೆಲ್ಲ ಜೋಳ ಹಾಕಿದ್ದಾರೆ. ಜೋಳಕ್ಕೆ ಇವತ್ತು ಗೊಬ್ಬರ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ನಾನು ಅಂಕ್ಲಿಗೆ ಬರ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಅಷ್ಟೊಂದು ಈಸಿಯಾಗಿ ಬರ್ತಿದ್ದೀನಿ ಅಂತ ಅಂದ್ಕೋಬೇಡಿ. ತುಂಬ ಕೆಸರಿದೆ, ಕಾಲು ಇಡೋಕ್ಕಂತೂ ಆಗ್ತಾಯಿಲ್ಲ, ಅಷ್ಟೊಂದು ಕೆಸರಿದೆ ಇಲ್ಲಿ. ಮಳೆ ಇವತ್ತು ಸ್ವಲ್ಪ ನೆಮ್ಮದಿಯಾಗಿ ಬಿಟ್ಟಿದೆ ನಮಗೆ. ನೋಡಿ, ಅಲ್ಲಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನನಗೆ ಗೊಬ್ಬರದ ಹೆಸರಂತೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ಜೋಳ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ನಿಂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಅಷ್ಟೊಂದು ಖುಷಿ ಆಗುತ್ತೆ. ಅದು ನೋಡ್ತಾ ಇದ್ರಿ, ಆ ಗಾಳಿ ಸೌಂಡಿಗೂ ಅದು ಅಷ್ಟೊಂದು ಗ್ರೀನಿಶಾಗಿ ಕಾಣೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೆ ತುಂಬಾ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಲ್ಲಿ ನಿಂತ್ಕೊಂಡ್ರೆ. ನೋಡಿ ಹೇಗೆ ಹಾಕ್ತಿದ್ದಾರೆ ಜೋಳ, ನಾನು ನೋಡಿಲ್ಲ, ಇವತ್ತೇ ಬಂದಿರೋದು, ನೋಡ್ತಿದ್ದೀನಿ. ನೋಡಿ, ಇಷ್ಟು ಆರಾಮ್ಸೆ ಹಾಕ್ಕೊಬರ್ತಿದ್ದಾರೆ. ಕಷ್ಟ, ಕಾಲಲ್ಲಿ ಕೆಸರಿದೆ, ಆದರೂ ಹಾಕ್ತಿದ್ದಾರೆ. ನೋಡಿ, ಎಷ್ಟು ಚೆಂದ ಬಂದಿದೆಲ್ಲ ಜೋಳ, ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ದೇವು ಹಾಕ್ತಿದ್ದಾನೆ ಅಲ್ಲಿ. ನೋಡಿ, ಅದನ್ನೇ ವಿಡಿಯೋ ತೋರಿಸ್ತಾ ಇರೋದು ನಾನು, ಎಷ್ಟು ಚೆನ್ನಾಗಿ ಹಾಕ್ತಿದ್ದಾನೆ ಅಂತ. ನನಗೂ ಗೊತ್ತಿಲ್ಲ ಅದು ಗೊಬ್ಬರ ಹೇಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ನಾನು ಇವತ್ತೇ ನೋಡಿರೋದು ಯಾವ ಗೊಬ್ಬರ ಅಂತ. ನನಗಂತೂ ಖಂಡಿತ ಹೆಸರು ಗೊತ್ತಿಲ್ಲ. ಜೋಳ ಬೆಳೆದಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿರೋರು ಕಾಮೆಂಟ್ ಮಾಡಿ ಗೊತ್ತಿದ್ದರೆ. ಯಾವ್ಯಾವ ಟೈಮಿಗೆ ಯಾವ್ಯಾವ ಗೊಬ್ಬರ ಹಾಕ್ತಾರೆ ಖಂಡಿತ ನನಗಂತೂ ಗೊತ್ತಿಲ್ಲ. ನಾನು ಇವಾಗಲೇ ನೋಡ್ತಿರೋದು. ನೋಡಿ, ನನಗಂತೂ ತುಂಬ ಖುಷಿ ಇದೆ ಇದು ಗೊಬ್ಬರ ಹಾಕೋದು ನೋಡೋಕ್ಕೆ. ನಾನು ಹಾಕೋಣ ಅಂದ್ಕೊಂಡೆ, ಅವರೆಲ್ಲ ಫಾಸ್ಟಾಗಿ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಅಲ್ಲಿ ಹೋಗೋದೇ ಖುಷಿ ಇತ್ತು ನನಗೆ. ಒಳ್ಳೆ ಮಳೆ ಬೇರೆ, ಇವತ್ತು ಮಳೆ ಇರಲಿಲ್ಲ. ಚೆನ್ನಾಗಿ ಸ್ವಲ್ಪ ಬಿಸಿಲು ನೆಮ್ಮದಿಯಾಗಿತ್ತು, ಚೆನ್ನಾಗಿತ್ತು ಅದರೆಲ್ಲ ಹೋಗೋಕ್ಕೆ. ಆದರೆ ಕೆಸರು ಮಾತ್ರ ತುಂಬ ಇತ್ತು, ಆದರೂ ಕೆಸರಲ್ಲೇ ಹೋದೆ. ನೋಡಿ, ಅದು ಕೆಲಸ ಮಾಡೋಕ್ಕೆ ಹೊಲದಲ್ಲಿ ಏನೋ ಒಂಥರ ಖುಷಿ ಇರುತ್ತಲ್ವ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ದೇವನು ಎಷ್ಟು ಫಾಸ್ಟಾಗಿ ಹಾಕ್ತಿದ್ದಾನೆ. ಅವನು ಯಾವತ್ತು ಗೊಬ್ಬರ ಹಾಕಿದ್ದು ಜೋಳಕ್ಕೆ ನಾನು ನೋಡಲೇ ಇಲ್ಲ, ಇವತ್ತೇ ಫಸ್ಟು ನೋಡ್ತಿರೋದು. ಇಲ್ಲಿ ನೋಡಿ, ಸ್ಕೂಲ್ ಇವತ್ತು ಸಾಟರ್ಡೆ ಅಲ್ವಾ, ಹಾಗಾಗಿ ಸ್ಕೂಲ್ ಮುಗಿಸ್ಕೊಬಂದು ಹುಡುಗರು ಹಾಕ್ತಿದ್ದಾರೆ. ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಆದರೆ ಮಳೆ ಇಲ್ಲಲ್ಲ, ಬಿಸಿಲಿದ್ರೆ ಸ್ವಲ್ಪ ಕಷ್ಟ. ಇದು ಆರಾಮಾಗಿದೆ ಸ್ವಲ್ಪ, ಇವತ್ತು ಚೆನ್ನಾಗಿದೆ. ಹಾಗೆ ನಿಮ್ಮ ಬ್ಯಾಕಿಂದ ವಿಡಿಯೋ ಮಾಡೋಣ ಅಂತ ನೋಡಿ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲ ಕಾಣ್ತಿದೆ. ಜೋಳನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಮಧ್ಯ ನಿಂತಿದ್ದೀನಿ, ಫುಲ್ಲು ನನ್ನ ರೌಂಡ್ಗೆಲ್ಲ ಜೋಳನೇ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇವ್ರ ಮಂಗನ ಆಟನ, ಇಲ್ಲಿ ಹೈ ಟೆನ್ಷನ್ ವೈರ್ ಇದೆಲ್ಲ, ಆ ಕಂಬ ಮೇಲೆ ಹತ್ಕೊಂಡಿದ್ದಾರೆ ಸ್ವಲ್ಪ ಕೆಳಗಡೆನೆ. ನಾವೆಲ್ಲ ಚಿಕ್ಕವ್ರು ಇರ್ತಂತೂ ಇಲ್ಲೇ ಆಟ ಆಡ್ತಾ ಇದ್ದಿದ್ದು ಫ್ರೆಂಡ್ಸ್. ಕೆಳಗಡೆ ಈ ಕಂಬದ ಕೆಳಗಡೆನೆ ಸ್ವಲ್ಪ ದೂರ ಹತ್ತೋದು ಮತ್ತೆ ಇಳಿಯೋದು, ಇಲ್ಲೇ ಬಂದು ಆಟ ಆಡ್ತಾ ಇದ್ವಿ. ಅದು ನೆನಪು ಇವಾಗ ನನಗಂತೂ. ಇವ್ರು ಹತ್ಕೊಂಡಿದ್ದಾರೆ, ನಾನು ಆರಾಮ್ಸೆ ಕುತ್ಕೊಂಡೆಲ್ಲ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಬಿಸಿಲು ಬೇರೆ ಇದೆ. ಹೋಗೋಣ, ಮನೆಗೆ ಹೋಗೋಣ, ನೋಡೋಣ, ಟೈಮ್ ಬೇರೆ ಆಗಿದೆ. ನಾನು ದೇವಿ ಇಬ್ಬರು ಬಂದ್ವಿ ಮನೆಗೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ, ಇಲ್ಲಿ ಬಂದು ದೇವು ಗಿಡದ ಕಳೆ ಎಲ್ಲ ತೆಗಿತಾಯಿದ್ರು. ಹೇಗಿದೆ ನೋಡು ಅಂತ ಕರೆದ್ರು, ನೋಡೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಕೆಳಗಡೆ ಇಳ್ಕೊಂಡು ನೋಡಿ, ನಮ್ಮ ಪಾರ್ಕಿಂಗಲ್ಲಿ ಆಚೆ ಸ್ವಲ್ಪ ಇಲ್ಲಿ ಸೈಡ್ ಖಾಲಿ ಜಾಗ ಇದೆ, ಅಲ್ಲಿ ನಾವು ಒಳ್ಳೆ ಗಿಡ ಹಾಕಿದ್ದೀವಿ. ನೋಡಿ, ಇದು ಫ್ಲವರ್ ಗಿಡ. ಏನು ಈ ಗಿಡ ಇದೆ ಹೂವಿಂತಾನೆ ಅಲ್ಲ, ಕಾಡು ಗಿಡ ಇದು, ಕಾಡಿದು, ಅದು ಬೇರೆ, ಇದು ಕಾಡು, ಇದು ಚೆನ್ನಾಗಿರೋದು. ಅದೇ ಇದು ಅಲ್ಲಪ್ಪ, ನೋಡೋಣ. ಮೆಣಸಿನ್ಕಾಯಿ, ತುಂಬ ಬದನೆಕಾಯಿ, ತೊಗರಿಕಾಯಿ ಎಲ್ಲ ಬೆಳೆದಿದ್ದೀವಿ ಫ್ರೆಂಡ್ಸ್ ಎಷ್ಟೊಂದು. ಈ ವರ್ಷ ನಾವು ಟೈಮ್ ಸಿಕ್ಕಿಲ್ಲ ಅಂತ ಹಾಕಿಲ್ಲ. ಈ ಮೆಣಸಿನ್ಕಾಯಿ ಗಿಡ ಎಲ್ಲ ಹೋದ ವರ್ಷದ್ದೇನೆ ಇದು.
ನೋಡಿ ನಾವು ಕಿತ್ತಿಲ್ಲ, ಅದು ಹಾಗೇನೇ ಇನ್ನೂ ಇದೆ. ಆ ಕಡೆಲ್ಲ ತುಂಬ ಇತ್ತು, ಇದು ಸ್ವಲ್ಪ ಇಟ್ಕೊಂಡಿದ್ವಿ ಅದನ್ನೆಲ್ಲ ಕಿತ್ತಿ. ಇದನ್ನೆಲ್ಲ ದೇವು ಕಳೆ ಕೀಳ್ತಾ ಇದ್ದಿದ್ದು. ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಬಿರಿಯಾನಿ ಗಿಡ ಹೇಳಿದ್ದು ನಾನು. ಹೂವಿನ ಆಗುತ್ತೆ ಮುಂದೆ ನೆಕ್ಸ್ಟು. ಇದು ಶಂಖಪುಷ್ಪ, ಇದು ರೋಸು. ಇನ್ನೊಂದು ಈ ಕಡೆ ಶಂಖಪುಷ್ಪ ಅಂತ ಅದು ಬಳ್ಳಿ ಇದೆ, ಹೂವು. ಅದು ತುಂಬ ಒಳ್ಳೆಯದು ಅದ್ರದ್ದು. ಅದ್ರದ್ದು ಮಲ್ಲಿಗೆ ಗಿಡ ನಾವು ಹಾಕಿ ಚೆನ್ನಾಗಿ ಬಂತಲ್ಲ. ನಾನು ಇನ್ನೊಂದಿನ ವೀಡಿಯೋ ತೋರಿಸ್ತೀನಿ. ಇಷ್ಟೇ, ಇದು ಅರ್ಧ ಸೈಟ್ ಅಷ್ಟೇ ಫ್ರೆಂಡ್ಸ್. ಅದರಲ್ಲೇ ನಾವು ಇಷ್ಟೊಂದೆಲ್ಲ ಬೆಳ್ಕೊಂಡಿದ್ವಿ. ಹೋದ ವರ್ಷ ಟೊಮಾಟೊ ಅಂತೂ ನಾವು ಇಲ್ಲೊಂದು ಹೊಸ ಗಿಡ ಆಗ್ತೈತೆ ಬಳ್ಳಿ ನೋಡ್ದಾ, ಅಷ್ಟೊಂದು ಟೊಮಾಟೊ ಬೆಳೆದಿದ್ವಿ. ಅಲ್ಲ ಆ ಬಳ್ಳಿ ಇದ್ರಲ್ಲಾರು ಸಾಕು, ಇದೊಂದು ಇದೇ ಕಾಡಾಗೋಗುತ್ತೆ ನೋಡಿ ಫ್ರೆಂಡ್ಸ್. ಹೋದ ವರ್ಷ ಎಷ್ಟೊಂದು ಬದನೆ ಗಿಡ, ಇದು ಹೋದ ವರ್ಷದ ಬದನೆ ಗಿಡ ಎಲ್ಲ. ಬದನೆ ಗಿಡ ಎಲ್ಲ ಕೊಳ್ತೋಗಿದೆ ನೋಡಿ. ನಾವು ಹಾಗೆ ತುಂಬ ಬದನೆಕಾಯಿ ಬಿಡ್ತಾಯಿತ್ತು ಫ್ರೆಂಡ್ಸ್, ಒಂದು 7-8 kg ಅಷ್ಟು. ಅದನ್ನೆಲ್ಲ ನಾನು ಇಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಅಡುಗೆ ಆಂಟಿಗೆ ಹೋಗಿ ಕೊಟ್ಟು ಬಂದಿದ್ದೆ. ಅಷ್ಟು ಬದನೆಕಾಯಿ ತುಂಬ ಚೆನ್ನಾಗಿತ್ತು. ಆಮೇಲೆ ಟೊಮಾಟೊ ನೋಡಿ, ಟೊಮಾಟೊ ಗಿಡ ಇಲ್ಲಿ ನಾವು ಈ ಕಡೆ ಇಲ್ಲಿಂದ ಫುಲ್ಲು ಅಲ್ಲಿ ತನಕ ಹಾಕಿದ್ವಿ. ಆದರೆ ಈ ವರ್ಷ ಇಲ್ಲ, ಒಂದು 3-4 ಹಾಕಿದ್ದೀವಿ. ಅದು ನೋಡಬೇಕು, ಅದು ಯಾಕೋ ಕರೆಕ್ಟಾಗಿ ಬಂದಿಲ್ಲ. ಹೋದ ವರ್ಷ ತುಂಬ ಒಂದು 6-7 ತಿಂಗಳು ನಾವು ಟೊಮೊಟೊನೇ ತೊಗೊಂಡಿಲ್ಲ. ಇಲ್ಲಿಂದ ಅಲ್ಲಿ ತನಕ ಕಾಣಿಸ್ತೀವಲ್ಲ, ಅಲ್ಲಿ ತನಕ ಇತ್ತು ಫ್ರೆಂಡ್ಸ್. ಒಂದು 20 ಗಿಡ ಇತ್ತು, 20-25 ಗಿಡ ಇತ್ತು. ತುಂಬ ಚೆನ್ನಾಗೂ ಬೇರೆ ಬಂದಿತ್ತು. ಅಲ್ಲಿ ಕಡೆ ಇದೆಲ್ಲ ಚಿಕ್ಕದಿದು, ಇದು ಬಸಳೆ ಸೊಪ್ಪಿನ ಗಿಡ. ಚಪ್ರ ಥರ ಹಾಕಿದ್ವಿ ನಾವು. ಇದು ತುಂಬ ಬಂದಿದೆ, ಅದ್ರ ಬೀಜ ಎಲ್ಲ ಬಿಟ್ಟು ಇನ್ನೂ ದೊಡ್ಡ ಹಾಕಬೇಕು. ಅದ್ರಲ್ಲಿ ಕಳೆ ಇದು ಇಲ್ಲಿಂದಕ್ಕಿಂತ ಮೇಲೆ ನೋಡಿದ್ರೆ ಮೇಲಿಂದ ಚೆನ್ನಾಗಿ ಕಾಣುತ್ತೆ. ಮೇಲೆ ಹೋಗ್ತೀನಿ ನೋಡಿ. ನಮಗೆ ಈ ಚಳಿಗೆ ಸಾಕು ತೋಟ ನೋಡಿ ಮೇಲೆ ಹೋಗೋಣ ಅಂದ್ಬಿಟ್ಟು ನಾವು ಮನೆಗೆ ಹಾಗೆ ಹೋಗಿ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಅಂದ್ಕೊಂಡು. ನಮ್ಮ ದೇವು ನೋಡಿ, ಈ ತಲೆಗೆ ರೈತರು ಕಟ್ತಾರಲ್ಲ, ರೈತರ ಮಗ ಅಂತ ಕಟ್ಕೋತಾ ಇದ್ದಾರೆ ನೋಡಿ. ಇದೆಲ್ಲ ತೋಟ ನಮ್ಮದು. ಗಿಡ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ಕಳೆ ತೆಗೆದಿರೋದು. ಇದೂ ಹೋದ ವರ್ಷದೇ ತೊಗರಿ ಗಿಡ. ಅದು ನಾವೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಇದೊಂದು ಮಾತ್ರ ಸುಮ್ಮನೆ ಬಿಟ್ಕೊಂಡಿದ್ದೀವಿ. ನಮಗೇನು ಯೂಸ್ ಇಲ್ಲ, ಸುಮ್ಮನೆ ಇರಲಿ ಅಂತ ಬಿಟ್ಕೊಂಡಿದ್ದೀವಿ ನೋಡಿ. ಇದು ಅರ್ಧ ಸೈಟಲ್ಲೇ ಅದು ಬೇಸಿಗೆ ಅವರೆ ಬಳ್ಳಿ ಇದೆ, ಬದನೆಕಾಯಿ ಇದೆ, ಟೊಮೊಟೊ ಗಿಡ ಇದೆ. ಮೇಲೆ ಕಾಣ್ತಿದ್ದಿಲ್ಲ ಅದೇ ನಮ್ಮನೆ. ನಾವು ಬಾಡಿಗೆಗಿರೋದು ಫ್ರೆಂಡ್ಸ್. ಗ್ರೌಂಡ್ ಫ್ಲೋರಲ್ಲಿ ಬೇರೆಯವರಿದ್ದಾರೆ, ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ ನೋಡಿ. ಹಾಗೆ ಹೋಗೋಣ ಮೇಲೆ. ಈಗ ನಿಮಗೆ ಎಲ್ಲ ನಾವು ಕುಡಿಯೋದು ಬ್ಲ್ಯಾಕ್ ಟೀ ಫ್ರೆಂಡ್ಸ್. ನಮಗೆ ಬ್ಲ್ಯಾಕ್ ಟೀನೇ ಇಷ್ಟ, ನಾವು ಬ್ಲ್ಯಾಕ್ ಟೀ ಕುಡಿಯೋದು. ಬ್ಲ್ಯಾಕ್ ಟೀ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಇವಾಗ ಬ್ಲ್ಯಾಕ್ ಟೀ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಮೇಲೆ ಹೋಗಿಬಿಟ್ಟು ಇದು ನೋಡಿ, ನಮ್ಮದು ಸ್ಟೆಪ್ಪು ಮೇಲೆ ಫಸ್ಟ್ ಫ್ಲೋರಿಗೆ ಹೋಗ್ಬೇಕಲ್ವಾ. ಅದಕ್ಕೆ ಚಳಿ ಬೇರೆ ಆಗ್ತಾಯಿದೆ ಫ್ರೆಂಡ್ಸ್. ಸಂಜೆ ಬೇರೆ 5:30-6 ಗಂಟೆ. ಚಳಿ ಒಳ್ಳೆ ಗಾಳಿ, ತುಂಬ ಚೆನ್ನಾಗಿದೆ ವೆದರ್ ಬೇರೆ. ತಣ್ಣಗೆ ನನಗಂತೂ ತುಂಬ ಇಷ್ಟ ಆಯಿತು. ಈ ಟೈಮಲ್ಲಿ ಬಿಸಿ ಬಿಸಿ ಟೀ ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಹೋಗಿ ನಾನು ಟೀ ಮಾಡ್ತೀನಿ. ನಿಮಗೆ ಹೇಗೆ ಟೀ ಬರುತ್ತೆ ಕಾಮೆಂಟ್ ಮಾಡಿ. ಬ್ಲ್ಯಾಕ್ ಟೀ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ನಮ್ಮ ಮನೆ ಫ್ರಂಟಲ್ಲಿರೋ ಬಾಲ್ಕನಿ. ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ. ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬಿಸಿ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಸಕ್ಕರೆ ಹಾಕ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಇದು ಕೂಡ ಕುದೀತಾ ಇದೆ, ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಕರಗಿದ ಮೇಲೆ ಟೀ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರೋದು. ನೋಡಿ, ಇದು ಸಕ್ಕರೆ ಕರಗಕ್ಕಾಗ್ತಾ ಇದೆ, ಇನ್ನೂ ಕರಗಿಲ್ಲ. ನೀಟಾಗಿ ಕರಗಿದ ಮೇಲೆ ಟೀ ಪುಡಿ ಹಾಕ್ಕೊಳ್ಳೋಣ. ಈ ನಮ್ಮ ಮಲೆನಾಡು ಸೈಡು, ಸಾಗರ ಸೈಡಂತೂ ಇದು ಬ್ಲ್ಯಾಕ್ ಟೀನೇ ತುಂಬ ಫ್ರೆಂಡ್ಸ್. ಇವಾಗೇನೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಬ್ಲ್ಯಾಕ್ ಟೀನೇ ಜಾಸ್ತಿ. ನಾನು ಚಿಕ್ಕವಳಿದ್ದಾಗಿಂದನೂ ನನಗೆ ಗೊತ್ತಿದ್ದಂಗೆ. ನೋಡಿ, ಇವಾಗ ಇದು ಪುಡಿ ಬಂದಿದೆ. ನಾನು ಟೀ ಪುಡಿ ಹಾಕ್ಕೊಂಡೆ. ಇದಕ್ಕೆ ಟೀ ಪುಡಿ ಹಾಕಿ
ತುಂಬ ಕುದಿಸ್ಬಾರ್ದು ಫ್ರೆಂಡ್ಸ್. ಇದು ಹಾಕಿ ಒಂದೆರಡು 3 ನಿಮಿಷ ಅಷ್ಟೇ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ನೀಟಾಗಿ ಒಂದು ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿ 1 ನಿಮಿಷ ಲೋಟಕ್ಕೆ ಸರ್ವ್ ಮಾಡಿಕೊಂಡು ಕುಡಿತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನಾದರೂ ಖಾರ ಗೀರ ಇಟ್ಬಿಟ್ರೆ ಅಂತೂ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ದೇವಿಗಂತೂ ಖಾರ ಆ ಥರ ಏನಾದರೂ ಬೇಕೇ ಬೇಕು. ನೋಡಿ ಇವಾಗ ಸರ್ವ್ ಮಾಡಿಕೊಂಡು ದೇವು ಕರಿಬೇಕು. ಬಂದಿದ್ದಾರೋ ಇಲ್ವೋ ಕೆಳಗಡೆಯಿಂದ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಟೀ ತೊಗೊಂಡು ಹೋಗ್ತೀನಿ. ನಾವು ಜಾಸ್ತಿ ಈ ಥರ ಫ್ರೀ ಇರೋ ಟೈಮಲ್ಲಿ ಫ್ರೆಂಡ್ಸ್ ನಾವು ಕೂತ್ಕೊಳ್ಳೋದೆ ಬಾಲ್ಕನಿಲಿ, ಅಲ್ಲಿ ಹೊರಗಡೆ ಆಚೆ. ನೋಡಿ ಈ ಥರ ಬ್ಲಾಕ್ ಟೀಗೆ ಈ ಥರ ಏನೋ ಸಿಕ್ಬಿಟ್ರೆ ಬನ್ನಿನೂ ಅಷ್ಟು ಚೆನ್ನಾಗಿರುತ್ತೆ. ದೇವು ನೋಡಿ ಎಲ್ಲ ವ್ಯೂ ನೋಡಿಕೊಂಡು ನಮ್ಮ ಮನೆ ಎದುರುಗಡೆ ತುಂಬ ಚೆನ್ನಾಗಿ ವ್ಯೂ ಇದೆ. ಆ ವ್ಯೂ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ. ಟೈಮ್ ಬೇರೆ 7 ಗಂಟೆ 6:45 7 ಗಂಟೆ ಆಗ್ತಾಯಿದೆ. ಟೀ ಕುಡಿದ್ಬಿಟ್ಟು ಮತ್ತು ನೈಟು ಊಟಕ್ಕೆ ಬೇರೆ ಅಡುಗೆ ರೆಡಿ ಮಾಡಬೇಕು ನಾನು. ನೋಡಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಟೀ ಜೊತೆಗೆ. ಕೆಲವರಿಗೆ ಒಂದೊಂದು ಇಷ್ಟ, ಏನು ಮಾಡೋಕ್ಕಾಗಲ್ಲ. ನನಗೆ ತುಂಬ ಇಷ್ಟ. ಅದು ಈ ಚಳಿಗೆ ನಡ್ಕ್ತಾ ಇದ್ದರೆ ಚಳಿ, ಆವಾಗ ಬಿಸಿ ಬಿಸಿ ಬ್ಲಾಕ್ ಟೀ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ. ನನಗೆ ಹಾಲಿನ ಟೀ ಕುಡಿದ್ರೆ ಆಗಲ್ಲ, ಅದು ನನಗೆ ಇಷ್ಟನೂ ಆಗಲ್ಲ. ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಟೀನೇ ಕುಡಿಯೋದು ಫ್ರೆಂಡ್ಸ್. ನೋಡಿ ನಾವು ಹಾಗೆ ಮಾತಾಡ್ತಾ ಟೀ ಕುಡಿಯೋಷ್ಟೊತ್ತಿಗೆ ಕತ್ಲು ಆಗ್ತಿರೋದೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಮಗಂತೂ ಅಷ್ಟು ಬೇಗ ಕತ್ಲು ಆಗ್ತಾನೇ ಇದೆ. ಎಷ್ಟು ಬೇಗ ಆಯಿತು ಅಂದರೆ ನಾವು ಟೀ ಮಾಡ್ಕೊಂಡು ಟೀ ಕುಡಿಯೋ ಅಷ್ಟೊತ್ತಿಗೆ ಸ್ವಲ್ಪ ಕತ್ತಲೆ ಆಗೋಯ್ತು. ನೋಡಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾವು ಬ್ಲ್ಯಾಕ್ ಥರ ಬ್ಲರ್ ಥರ ಕಾಣಿಸ್ತಿದೆ ಫ್ರೆಂಡ್ಸ್. ನಾನು ಟೀ ಕುಡ್ದು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಫ್ರೆಂಡ್ಸ್. ನೋಡಿ ಸೂಪರ್ ಆಗಿದೆ. ನೋಡಿ ಕಾಮೆಂಟ್ ಮಾಡಿ, ಪ್ಲಸ್ ಬಾಯ್. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.